ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಒಂದು ಮಾತುಕತೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಪರಿಸರ ಪ್ರೇಮಿ, ವೃಕ್ಷ ಪ್ರೇಮಿ, ಪರಿಸರಕ್ಕಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಯುತ ಮಾಧವ್ ಉಳ್ಳಾಲ್ರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಮಾಧವ್ ಉಳ್ಳಾಲ್ರವರಿಗೆ. ಇವತ್ತು ಪರಿಸರ ದಿನ, ವಿಶ್ವ ಪರಿಸರ ದಿನ ಆಚರಣೆಯಾಗುತ್ತಾ ಇದೆ. ಈ ಒಂದು ಪರಿಸರ ದಿನ ಆಚರಣೆ ಆಗುವುದರಲ್ಲಿ ಇದೊಂದು ಸರಕಾರಿ ಕಾರ್ಯಕ್ರಮವಾಗಿ ಅಥವಾ ಖಾಸಗಿ ಕಾರ್ಯಕ್ರಮವಾಗಿ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಈ ಪರಿಸರ ಕಾರ್ಯಕ್ರಮದ ಆಚರಣೆ ಹಿಂದಿರುವ ಉದ್ದೇಶ ಏನು? ಇದು ಎಷ್ಟು ಯಶಸ್ವಿಯಾಗಿ ಆಗ್ತಾ ಇದೆ? ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸರಕಾರಿ ಕಾರ್ಯಕ್ರಮ ಅಂತ ಇದನ್ನು ವಿಶ್ವದಲ್ಲಿ ಆಚರಣೆ ಮಾಡುವುದಿದ್ರೂ ಕೂಡ ವಿಶ್ವದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾವೆ. ವಿಶ್ವ ಪರಿಸರ ಆಚರಣೆಯ ಜೊತೆಗೆ ಒಂದಷ್ಟು ಗಿಡಗಳನ್ನು ನೆಟ್ಟು ಆ ದಿನ ಸಂಭ್ರಮ ಪಡುವುದು ಕೂಡ ಹೆಚ್ಚಿನ ಕಡೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಸರಕಾರಿ ಕಾರ್ಯಕ್ರಮ ಅನ್ನುವುದಕ್ಕಿಂತಲೂ ನಾವು ನೆಟ್ಟ ಗಿಡಗಳು ಎಷ್ಟು ದೊಡ್ಡದಾಗಿದೆ, ಅದರ ಪಾಲನೆ ಪೋಷಣೆ ನಾವು ಎಷ್ಟು ಜವಾಬ್ದಾರಿಯುತವಾಗಿ ಮಾಡಿದ್ದೇವೆ ಅನ್ನುವಂಥದ್ದು ಮುಂದಿನ ದಿನದಲ್ಲಿ ತಿಳಿದು ಬರ್ತದೆ. ಇದನ್ನು ಜನಸಾಮಾನ್ಯರು ಅತ್ಯಂತ ಪ್ರಾಮಾಣಿಕವಾಗಿ, ಮಳೆಗಾಲದಲ್ಲಿ ಅದಕ್ಕೆ ಸ್ವಲ್ಪ ಹೆಚ್ಚು ಗಾಳಿ ಬಂದರೂ ಕೂಡ ಅದು ವಾಲಿ ಬೀಳ್ತದೆ, ಹೆಚ್ಚು ಬೆಳೆದು ಇನ್ನೂ ಸ್ವಲ್ಪ ಗೆಲ್ಲುಗಳು ಬಂದಾಗ ಇನ್ನೂ ಅದಕ್ಕೆ ಬುಡ ಗಟ್ಟಿಯಾಗೋದಕ್ಕೆ ಆ ಗೆಲ್ಲುಗಳನ್ನು ಕತ್ತರಿಸಬೇಕಾಗಿದೆ. ಮಳೆಗಾಲ ಕಳೆದ ನಂತರ ಅದಕ್ಕೆ ನೀರು ಉಣಿಸುವುದಕ್ಕೆ ನಾವು ಮರೆಯಬಾರ್ದು. ಇದು ಬಹಳ ಮುಖ್ಯ ಕೆಲಸ. ಈ ಗಿಡ ನೆಡುವುದರಲ್ಲಿ ಪ್ರಾಮುಖ್ಯತೆ ಇರುವಂಥದ್ದೇ ಈ ನೀರು ಹಾಕುವಂಥದ್ದು. ಮಳೆ ಎಷ್ಟು 4 ದಿನ 5 ದಿನ 6 ದಿನ ಕಡಿಮೆ ಆಯಿತು ಅಂತ ಹೇಳಿದರೆ ನಾವು ಎಷ್ಟು ವರ್ಷದ ಮರಗಳನ್ನು ನೆಟ್ಟಿದ್ದೇವೆ, ಅದಕ್ಕೆ ಪೂರಕವಾಗಿ ಅದಕ್ಕೆ ನೀರು ಕೊಡಬೇಕಾಗಿದೆ. ಇದು ಪ್ರಾಥಮಿಕವಾಗಿ. ನಂತರದ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಅದನ್ನು ಕಟ್ಟೆ ಬಿಡಿಸುವುದು ಅಥವಾ ಅದಕ್ಕೆ ಬೇಕಾದಂಥ ಗೊಬ್ಬರವನ್ನು ಕೊಡುವುದು, ಇದರ ಮುಖಾಂತರ ಈ ಮರವನ್ನು ಉಳಿಸಿ ಬೆಳೆಸಿ ಪ್ರಕೃತಿಗೆ ಅರ್ಪಣೆ ಮಾಡಲಿಕ್ಕೆ ಈ ಒಂದು ವನ ಮಹೋತ್ಸವ ಸಹಕಾರಿಯಾಗಿದೆ. ಈಗ ಪರಿಸರ ಆಚರಣೆ ಅಂತ ಹೇಳುವಾಗ ಕೆಲವು ಸಂಘ ಸಂಸ್ಥೆಗಳು ಪರಿಸರ ದಿನಾಚರಣೆಯನ್ನು ಅಥವಾ ವನ ಮಹೋತ್ಸವವನ್ನು ಆಚರಣೆ ಮಾಡ್ತವೆ. ಕೇವಲ ಆಚರಣೆಗಾಗಿ ಅಥವಾ ಪ್ರಚಾರಕ್ಕಾಗಿ ಅವರ ಕಾರ್ಯಕ್ರಮ ಸೀಮಿತ ಆಗಿರ್ತದೆ ಹೊರತು ಅದರ ಹಿಂದೆ ಅದನ್ನು ಮತ್ತೆ ಅವರು ಮುಂದುವರಿಸಬೇಕು, ಮತ್ತೆ ನೋಡಿಕೊಳ್ಬೇಕು ಎನ್ನುವಂತಹ ಯಾವುದೇ ಉದ್ದೇಶ ಇರುವುದಿಲ್ಲ ಎನ್ನುವುದನ್ನು ನಾವು ಗಮನಿಸುತ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತದೆ? ಇಂತಹ ಸಂದರ್ಭದಲ್ಲಿ ಸರ್ಕಾರದ ಇಲಾಖೆ ಕೂಡ ಜವಾಬ್ದಾರಿಯುತವಾಗಿದೆ. ಜನಸಾಮಾನ್ಯರು ನೆಟ್ಟಂಥ ಗಿಡಗಳಿಗೆ ಅವರು ಕೂಡ ಅದಕ್ಕೆ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಅದು ಬೆಳೀಬೇಕು, ಆ ಪ್ರಕೃತಿಯ ಸಂಪೂರ್ಣ ಮರಗಳನ್ನು ಬೆಳೆಸುವಂಥದ್ದು ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಗೆ ಕೂಡ ಇದೆ. ಅವರು ಕೂಡ ಆ ಜವಾಬ್ದಾರಿಯನ್ನು ಮಾಡಿದ್ದಾರೆ. ನಾನು ಅದನ್ನು ಉಳಿದ ಕಡೆ ನೋಡಿದ್ದೇನೆ. ಅವರು ಕೂಡ ಆ ಜವಾಬ್ದಾರಿ ಇದೆ. ಮತ್ತು ಅದರ ಸಿಬ್ಬಂದಿ ರಾತ್ರಿ ಹಗಲು ಅದಕ್ಕೆ ಸಮಯ ಕೊಟ್ಟು ಆ ಒಂದು ಮರಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪರಿಸರ ಉಳಿಸಬೇಕು ಎನ್ನುವಂತಹ ಕಾಳಜಿ ಕೇವಲ ಪರಿಸರ ದಿನಾಚರಣೆ ಆಚರಣೆಯಿಂದ ಮಾತ್ರ ಸಾಧ್ಯವಾ? ಇಲ್ಲ, ಖಂಡಿತ ಇಲ್ಲ. ಇದು ಕ್ರಿಯಾತ್ಮಕವಾಗಿ ಬರಬೇಕು. ಈ ಒಂದು ಪರಿಸರದ ವಿಷಯದಲ್ಲಿ ಬೇರೆ ಯಾವುದೇ ವಿಷಯಕ್ಕೆ ಕೂಡ ಒಂದು ದಿನದ ಕಾರ್ಯಕ್ರಮ ಅಲ್ಲಿಗೆ ಸೀಮಿತ ಆಗತ್ತೆ. ವೇದಿಕೆಯಲ್ಲಿ ಡ್ಯಾನ್ಸ್ ಅಥವಾ ಬೇರೆ ಯಾವುದೇ ಒಂದು ಸಭಾ ಕಾರ್ಯಕ್ರಮ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ ಸೀಮಿತ ಆಗತ್ತೆ. ಆದರೆ ಪರಿಸರದ ಕಾರ್ಯಕ್ರಮಕ್ಕೆ ಒಂದು ಕಾರ್ಯ ಅಲ್ಲಿ ಏನು ಇರುತ್ತೆ ಅಂದರೆ, ಇವತ್ತು ಪರಿಸರದ ಕಾರ್ಯಕ್ರಮ ಆದ ತಕ್ಷಣ ಒಂದು 100 ಗಿಡ 200 ಗಿಡ ಅಥವಾ 10 ಗಿಡ 25 ಗಿಡ ಅಲ್ಲಿ ನೆಟ್ಟಿರ್ತೇವೆ. ಆ ಕಾರ್ಯಕ್ರಮದ ನಂತರವೇ ಅಲ್ಲಿ ನಿಜವಾದ ಕಾರ್ಯತತ್ಪರತೆ ಇರುವುದು. ಆ ಗಿಡಗಳನ್ನು ಪೋಷಣೆ ಮಾಡುವಂಥದ್ದು, ಆ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಆ ಗಿಡಗಳಿಗೆ ಮುಂದಿನ ದಿನದಲ್ಲಿ ಗೊಬ್ಬರ ನೀರು ಕೊಡುವಂಥದ್ದು, ಇದು ಆ ಗಿಡದ ಸಂಪೂರ್ಣ ಬೆಳವಣಿಗೆಗೆ ನಾವು ಕೊಡುವಂಥ 1, 2, 3 ವರ್ಷ ನಾವು ಅದರ ಹಿಂದೆ ಇರಬೇಕು, ಒಂದು ಗಿಡದ ಹಿಂದೆ. ಇದು ಕೇವಲ ಈಗ ಗಿಡಗಳ ಮತ್ತು ಮರಗಳ ವಿಷಯ ಆಯಿತು. ಈಗ ಪರಿಸರ ಅಂತ ಹೇಳುವಾಗ ಪರಿಸರ ಮಾಲಿನ್ಯ ಎಲ್ಲ ರೀತಿಯಿಂದ ಆಗ್ತಾ ಇದೆ. ಕೇವಲ ಗಿಡನಾಶ ಮರನಾಶಗಳಿಂದ ಮಾತ್ರವೇ ಅಲ್ಲ, ಧೂಳು ಮತ್ತು ವಾಹನಗಳ ದಟ್ಟಣೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಕೈಗಾರಿಕೆಗಳು ಎಲ್ಲವೂ ಪರಿಸರದ ಆ ನಾಶಕ್ಕೆ ಕೊಡುಗೆಯನ್ನು ನೀಡ್ತಾ ಇವೆ. ಈ ಎಲ್ಲ ನಿಟ್ಟಿನಲ್ಲಿ ಪರಿಸರದನ್ನು ಯಾವ ರೀತಿಯಾಗಿ ಕಾಪಾಡುವಂತಹ ಹೊಣೆಗಾರಿಕೆಯನ್ನು ಮಾಡಬಹುದು? ಜನಸಾಮಾನ್ಯರಿಗೆ ಅಥವಾ ಈ ದೇಶದ ಪ್ರಜೆಗಳಿಗೆ ಅಥವಾ ವಿಶ್ವದ ಪ್ರಜೆಗಳಿಗೆ ನಾವು ತ್ಯಾಜ್ಯದ ಬಗ್ಗೆ ಮಾತಾಡಬೇಕಿದ್ರೆ ಘನ ತ್ಯಾಜ್ಯ, ಹಸಿ ತ್ಯಾಜ್ಯ ಅಥವಾ
ಈ ತ್ಯಾಜ್ಯ ಅಂತೇಳಿ ಈಗ ಇನ್ನೊಂದು ವಿಶೇಷತೆ ಬಂದಿದೆ. ಈ ಎಲ್ಲ ಕಸಗಳನ್ನು ವಿಂಗಡಣೆ ಮಾಡೋದ್ರ ಜೊತೆಗೆ ಅದನ್ನು ನಾವು ಮಾರ್ಗದ ಬದಿಗೆ ಚೆಲ್ಲದೆ ಅಥವಾ ಇನ್ನೊಂದು ತೋಡಿಗೆ ಅಥವಾ ಚರಂಡಿಗೆ ಚೆಲ್ಲದೆ ಅದನ್ನು ಗಂಟು ಮೂಟೆ ಕಟ್ಟಿ ನಮ್ಮ ಮನೆಯ ಬದಿಯಲ್ಲಿ ಅಥವಾ ನಮ್ಮ ಆಫೀಸಿನ ಬದಿಯಲ್ಲಿ ಇಟ್ಟರೆ ಅದು ಸಾರ್ವಜನಿಕರ ವಾಹನ ಬಂದರೆ, ಕಾರ್ಪೊರೇಷನ್ ಇರ್ಬೋದು, ಪುರಸಭೆ ಇರ್ಬೋದು, ಯಾವುದೇ ಇರ್ಬೋದು, ಅವರ ವಾಹನ ಬಂದರೆ ಅದನ್ನು ಹೆಕ್ಕಿಕೊಂಡು ಹೋಗ್ತಾರೆ. ಇದನ್ನು ನಾವು ಕಟ್ಟುನಿಟ್ಟಾಗಿ ಮಾಡಬೇಕು. ಹಸಿ ಕಸ, ಒಣ ಕಸ, ಈ ತ್ಯಾಜ್ಯ ಇದು 3 ಕೂಡ ವಿಂಗಡಣೆ ಮಾಡಿ ನಾವು ಕೊಡುವಂಥದ್ದು. ಅಲ್ಲಿ ಕೊಟ್ಟರೆ ಸಂಪೂರ್ಣವಾಗಿ ಅದು ವಿಲೇವಾರಿಯಾಗಿ ಬೇರೆ ಬೇರೆ ವಿಂಗಡಣೆಯಾಗಿ ಅದು ಅವರಿಗೆ ಮುಟ್ಟುವಾಗ ನಿಜವಾಗಿ ಅಲ್ಲಿ ತ್ಯಾಜ್ಯದ ವಿಲೇವಾರಿ ಆಗಲಿಕ್ಕೆ ತುಂಬ ಸುಲಭ ಆಗುತ್ತೆ. ಹಸಿ ತ್ಯಾಜ್ಯ, ಘನ ತ್ಯಾಜ್ಯಗಳು ಪರಿಸರದ ನಾಶವನ್ನು ಮಾಡುವಂತಹ ಚಿತ್ರಣವನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಪರಿಸರವನ್ನು ನಾಶ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಆಧುನಿಕ ಯುಗದಲ್ಲಿ ಇದೆ. ಈಗಾಗಲೇ ನಾವು ಹೇಳ್ತೇವೆ ದೆಹಲಿಯಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಇದೆ ಎನ್ನುವಂತಹ ಒಂದು ವಾಯು ಮಾಲಿನ್ಯದ ಒಂದು ವರದಿಯನ್ನು ನಾವು ಕೇಳ್ತಾ ಇದ್ದೇವೆ. ಜಗತ್ತಿನಲ್ಲಿ ಇಂತಹ 10 ಹಲವು ನಗರಗಳನ್ನು ನಾವು ಗುರುತಿಸಿದ್ದೇವೆ, ವಿಶ್ವಸಂಸ್ಥೆ ಗುರುತಿಸಿದೆ. ಅಲ್ಲಿಯ ಜನಜೀವನ ತೀರಾ ಅಪಾಯದ ಅಂಚಿನಲ್ಲಿದೆ ಅಂತ ಹೇಳ್ತಾರೆ. ಹೀಗೆಲ್ಲ ಇರುವಾಗ ಪರಿಸರದ ಅವನತಿಯ ಚಿತ್ರಣ ಇದು ಎಷ್ಟು ಗಂಭೀರವಾಗಿದೆ. ಪ್ರಕೃತಿಗೆ ಕೊಡುಗೆ ಕೊಡುವಂಥದ್ದು ಮನುಷ್ಯನ ನಿಜವಾದ ಕರ್ತವ್ಯ. ಯಾಕೆಂತ ಹೇಳಿದರೆ ಪ್ರಕೃತಿಯನ್ನು ಉಳಿಸುವಂಥದ್ದು, ಗಿಡ ಮರಗಳನ್ನು ಬೆಳೆಸುವಂಥದ್ದು, ಅದಕ್ಕೆ ಪೂರಕವಾಗಿರುವಂಥ ನೀರು ಅಥವಾ ಇನ್ನಿತರ ವಸ್ತುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಇದು ನಿಜವಾಗಿ ಮನುಷ್ಯ ಮಾಡಲೇಬೇಕು. ಯಾಕಂತ ಹೇಳಿದರೆ ವಿಸ್ತರಣೆ ಆಗ್ತಾ ಹೋಗುವಾಗ ಇದೆಲ್ಲ ಅಪಾಯಕಾರಿಯಾಗಿ ಪರಿಣಮಿಸುವುದು ಸಹಜವಾಗಿರುವಂಥದ್ದು. ಜೊತೆಗೆ ವಾಹನಗಳ ಈ ಒಂದು ಹೊಗೆ ಮತ್ತು ಶಬ್ದ ಅಥವಾ ಇನ್ನಿತರ ವಾಹನಗಳಿಂದ ಆಗುವಂಥದ್ದು, ಕಂಪನಿಗಳಿಂದ ಆಗುವಂಥದ್ದು, ಇದನ್ನು ಕಟ್ಟುನಿಟ್ಟಾಗಿ ಸರ್ಕಾರ ನಿಭಾಯಿಸಬೇಕಾಗಿದೆ. ಈ ವಿಷಯದಲ್ಲಿ ಯಾವುದೇ ಒಂದು ಮುಲಾಜಿನ ಸನ್ನಿವೇಶ ನಿರ್ಮಾಣ ಆಗಬಾರ್ದು. ಎಲ್ಲ ಕಟ್ಟಡಗಳಿಗೆ, ಎಲ್ಲ ಕಾರ್ಖಾನೆಗಳಿಗೆ, ಎಲ್ಲ ವಾಹನಗಳಿಗೆ ಅದು ಹೊರಸೂಸುವಂಥ ಏನು ಹೊಗೆ ಉಂಟು ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅವರು ಈಗ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತೇವೆ, ಸರ್ಕಾರ ಇದರ ಬಗ್ಗೆ ಗಮನ ವಹಿಸಬೇಕಂತ ಹೇಳ್ತದೆ, ಸರ್ಕಾರ ಜನರು ಇದರ ಬಗ್ಗೆ ಜಾಗೃತಿ ಮಾಡಬೇಕಂತ ಹೇಳ್ತಾರೆ. ಈಗ ಮೊನ್ನೆ ತಾನೇ ಬಂದಂತಹ ಒಂದು ದಿನದ ಮಳೆ ಸಾಧಾರಣ ಮಂಗಳೂರನ್ನೇ ಒಮ್ಮೆಗೆ ಜನಜೀವನ ಅಸ್ತವ್ಯಸ್ತ ಆಗುವಾಗೆ ಮಾಡಿತು. ಅಂದ್ರೆ ಸರಾಗವಾಗಿ ಹರಿದು ಹೋಗುವಂತಹ ತೋಡುಗಳ ಬ್ಲಾಕ್ ಆಗಲಿ ಅಥವಾ ನೀರು ಹರಿದು ಹೋಗ್ಲಿಕ್ಕೆ ಸ್ಥಳ ಇಲ್ಲದಂತಹ ಮಾಡಿದಂತಹ ಕಾಮಗಾರಿಗಳಾಗ್ಲಿ ಇದೆಲ್ಲದ ಚಿತ್ರಣ ಅದು ಮಾನವ ನಿರ್ಮಿತ. ಇದು ಪ್ರಕೃತಿ ಮಳೆ ಸುರಿಸಿದ್ದು ಅದು ಪ್ರಕೃತಿಯ ನಿಯಮ. ಅದು ಈ ಅನಾಹುತಗಳಿಗೆ ಕಾರಣ ಆಗಿರುವಂಥದ್ದು ಮಾನವ ನಿರ್ಮಿತ. ಇದು ನಾವು ಮಳೆಗಾಲಕ್ಕೆ ಇಷ್ಟು ಸಮಯಕ್ಕೆ ಮುಂಚೆನೇ ನಾವು ಎಚ್ಚರಿಕೆ ಆಗಿರ್ಬೇಕಿತ್ತು, ಅದು ಆಗಿರಲಿಲ್ಲ. ಈಗ ಮಾಡ್ತಾ ಇದ್ದಾರೆ. ನಾವು ಸಮಾರೋಪದಲ್ಲಿ ಕೆಲಸಗಳು ಮಂಗಳೂರಲ್ಲಿ ನಡೀತಾವೆ. ಇದನ್ನೇ ಹೇಳುವುದು ಯಾಕೆಂತ ಹೇಳಿದ್ರೆ, ಒಂದು ಆಧುನಿಕವಾಗಿ ಬೆಳೆಯುವಾಗ ಆ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದಂತಹ ಕಾಮಗಾರಿಗಳು, ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದಂತಹ ಬೆಳವಣಿಗೆಗಳು ಈ ರೀತಿಯಾಗಿ ಪರಿಸರವನ್ನು ನಾಶ ಮಾಡುತ್ತದೆ ಎನ್ನುವಂತಹದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಹಾಗಾಗಿ ಇದರ ಚಿತ್ರಣ ಎಷ್ಟು ಗಂಭೀರ ಎನ್ನುವಂತಹದ ಮನವರಿಕೆ ಜನರಿಗೆ ಹೇಗೆ ಮಾಡಬಹುದು? ಇದು ನಿಜವಾಗಿ ಇದು ಬೇರೆ ಬೇರೆ ಇಲಾಖೆಗಳ ಒಂದು ಸ್ಪಂದನದಿಂದ ಆಗ್ಬೇಕಂತ ಒಂದು ಕಾರ್ಯ. ಇದು ಬೇರೆ ಬೇರೆ ಇಲಾಖೆಗಳು, ಎಲ್ಲ ಇಲಾಖೆಗಳು ಒಂದು ವೇದಿಕೆಯಲ್ಲಿ ಒಂದು ಟೇಬಲಲ್ಲಿ ಕೂತ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು. ನಿಜವಾಗ್ಲೂ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಬೇರೆ ಬೇರೆ ಇಲಾಖೆಗಳ ಒಂದು ಆಫೀಸರ್ಸ್, ಇಂಜಿನಿಯರ್ಸ್, ಎಲ್ಲ ಇವರು ಜನಪ್ರತಿನಿಧಿಗಳು ಒಂದೇ ಕಡೆ ಕೂತ್ಕೊಂಡು ಇದನ್ನು ಪರಿಹರಿಸಬೇಕಿತ್ತು. ಇನ್ನು ಮುಂದಕ್ಕೆ ಕೂಡ ನಾವು ಸುಮಾರು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ದೇವೆ. ಮೊನ್ನೆ ಏಕಕಾಲಕ್ಕೆ 6 ಗಂಟೆ ಸುರಿದ ಮಳೆಗೆ ಇದು ಗಂಭೀರತೆಯನ್ನು ಪಡೆದುಕೊಂಡಿತ್ತು. ಈಗ ಸಂಪೂರ್ಣವಾಗಿ ಆಡಳಿತಕ್ಕೆ ಗೊತ್ತಾಗಿದೆ, ಇನ್ನು ಮುಂದಕ್ಕೆ ಈ ಮಳೆಗಾಲ ಇನ್ನು 4 ದಿನದಲ್ಲಿ ಪ್ರಾರಂಭ ಆಗ್ಬೋದು, ಆ ಹಂತಕ್ಕೆ ಕೂಡ ಇದು ನಿವಾರಣೆ ಆಗ್ಬೋದು ಅನ್ನುವಂಥ ಭರವಸೆ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಪರಿಸರ ದಿನ, ಈ ಒಂದು ದಿನಾಚರಣೆ, ಇದರ ಹಿಂದೆ ಇರುವ ಮಹತ್ವ, ಇದರಿಂದ ಯಾವ ರೀತಿಯ ಅಪಾಯಗಳು ಅನಾಹುತಗಳು ಕಾದಿವೆ ಎನ್ನುವಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಮಾತುಕತೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಪರಿಸರ ಪ್ರೇಮಿ, ವೃಕ್ಷ ಪ್ರೇಮಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಮಾಧವ್ ಉಳ್ಳಾಳ್ರವರು. ಈಗಾಗಲೇ ಅನೇಕ ಕಡೆಗಳಲ್ಲಿ ಗಿಡಗಳನ್ನು ನೆಡುವ ಮೂಲಕ ಈ ಒಂದು ಪರಿಸರದ ಜಾಗೃತಿಯ ಮಾಹಿತಿಯ ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಅವರಿಗೆ ಈ ಕಾರ್ಯಕ್ರಮಕ್ಕಾಗಿ ಸನ್ಮಾನ, ಪ್ರಶಸ್ತಿಗಳು ದೊರೆಯುತ್ತಾ ಇವೆ. ಮಾಧವ್ ಉಳ್ಳಾಳ್ರವರೇ, ಇದೀಗ
ಪರಿಸರಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯಾಗಿ ನೀವು ಎಲ್ಲ ಕಡೆಯಲ್ಲಿ ಗಿಡ ಮರಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ಮಾಡುವಾಗ ವಿಶೇಷವಾಗಿ ಉಳ್ಳಾಲದ ಹಿಂದೂ ರುದ್ರಭೂಮಿ ಇರಬಹುದು, ಉಳ್ಳಾಲ ಬೈಲು ಪೊಲೀಸ್ ಸ್ಟೇಷನ್, ಉಳಿಯ ದೇವಸ್ಥಾನ, ಇಂತಹ ಅನೇಕ ಕಡೆಗಳಲ್ಲಿ ನೀವು ಸ್ಥಳಾವಕಾಶಗಳನ್ನು ಕೇಳಿಕೊಂಡು ಹೋಗಿ ಸರ್ಕಾರದಿಂದ ಗಿಡಗಳನ್ನು ಪಡೆದುಕೊಂಡು ಪ್ರಾಯೋಜಕರಿಂದ ಗಿಡಗಳನ್ನು ಪಡೆದುಕೊಂಡು ಮಾಡ್ತಾ ಇದ್ದೀರಿ. ಯಾವ ರೀತಿ ಈ ಕಾರ್ಯಕ್ರಮವನ್ನು ನೀವು ಮುಂದುವರಿಸ್ತಾ ಇದ್ದೀರಿ? ಈ ಒಂದು ಚಿಂತನೆ ಭೂಮಿಯ ತಾಪಮಾನವನ್ನು ಅಳಿಸುವುದಕ್ಕೋಸ್ಕರನೇ ನಾನು ನೆಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಜೊತೆಗೆ ಏನಾಯ್ತು ಅಂದರೆ, ಕೆಲವೊಂದು ವರ್ಷಗಳು ಉರುಳಿದಾಗ ನನ್ನ ಸ್ನೇಹಿತರು ಹಿರಿಯವರು ಅದಕ್ಕೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೂಡ ಆಹಾರ ದೊರಕುವ ರೀತಿಯಲ್ಲಿ ನೀನು ಯಾಕೆ ಮಾಡಬಾರ್ದು ಅನ್ನುವಂಥದ್ದು. ತಕ್ಷಣ ಅದನ್ನು ಬದಲಾವಣೆ ಮಾಡಿಕೊಂಡು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಸಿಗುವ ಮರಗಳನ್ನೇ ಹೆಚ್ಚಾಗಿ ನೆಡುವಂಥದ್ದು, ಮತ್ತು ಪ್ರಕೃತಿಯನ್ನು ಸೌಂದರ್ಯಗೊಳಿಸುವಂಥ ಹೂವಿನ ಗಿಡಗಳನ್ನು ಕೂಡ ನೆಡಲಿಕ್ಕೆ ನಾನು ಅದರ ಜೊತೆಗೇನೆ ಪ್ರಾರಂಭ ಮಾಡಿದೆ. ಎಲ್ಲ ಕಾರಣಕ್ಕಾಗಿ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡುವುದಕ್ಕೆ ನನ್ನ ಸ್ನೇಹಿತರು, ಹಲವಾರು ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯವರು ಕೂಡ ಈಗ ನನ್ನ ಜೊತೆ ಮಾತುಕತೆಯಲ್ಲಿ ಇದ್ದಾರೆ. ಹೆಚ್ಚಾಗಿ ಗಿಡ ನೆಡಬೇಕು, ನಿಮಗೆ ಏನು ಸಹಾಯ ಬೇಕು ಅನ್ನುವಂಥದ್ರ ಬಗ್ಗೆ. ಈಗ ಈ ಒಂದು ತಾಪಮಾನ ಮತ್ತು ಹವಾಮಾನದ ಬದಲಾವಣೆ ಈಗ ವಿಶ್ವಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನೀವು ನೋಡಿರ್ಬೋದು, 2 ವರ್ಷಕ್ಕೆ ಮೊದಲು ಫ್ರಾನ್ಸಲ್ಲಿ ಇಡೀ ವಿಶ್ವದ ನಾಯಕರು ಸೇರಿಕೊಂಡ್ರು. 12 ದಿನದ ಬೈಠಕಲ್ಲಿ ಅವರಿಗೆ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ. ಪುನಃ ಕಾರ್ಯಕ್ರಮವನ್ನು, ಅವರ ಸೆಮಿನಾರನ್ನು 2 ದಿನಕ್ಕೆ ವಿಸ್ತರಣೆ ಮಾಡಿದರು. ಅಲ್ಲೂ ಕೂಡ ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ಆಗಲಿಲ್ಲ. ಎಲ್ಲರೂ ಪುಸ್ತಕಕ್ಕೆ ಸಹಿ ಮಾಡಿದ್ರು, ಎದ್ದುಕೊಂಡು ಹೋದರು. ಆದರೂ ಕೂಡ ಈ ಒಂದು ತಾಪಮಾನ ಮತ್ತು ಹವಾಮಾನದ ಬದಲಾವಣೆ ವಿಷಯದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಬೆರಳು ತೋರಿಸಲಿಕ್ಕೆ ಪ್ರಾರಂಭ ಮಾಡಿತು. ಇಲ್ಲ ನಿಮ್ಮಿಂದ ಅನ್ನುವಂಥದ್ದು. ನಾನು ಹೇಳ್ತಾ ಇರೋದೇನೆಂದರೆ, ಎಲ್ಲ ವಿಶ್ವದ ರಾಷ್ಟ್ರಗಳು ಕೂಡ ಒಂದೇ ವೇದಿಕೆಯಲ್ಲಿ ಇದ್ದುಕೊಂಡು ಎಲ್ಲರೂ ನಾವೇ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡು ನಾವೇ ಇದನ್ನು ಪರಿಹಾರಕ್ಕೆ, ಅಂದರೆ ಈ ತಾಪಮಾನ ಮತ್ತು ಹವಾಮಾನದ ಬದಲಾವಣೆಗೆ ನಾವೇ ಇದಕ್ಕೆ ಒಂದು ರೂಪುರೇಷೆಯನ್ನು ನಿರ್ಮಾಣ ಮಾಡಿಕೊಂಡು ಮುಂದುವರಿಬೇಕಂತೇಳಿ ನಾನು ಹೇಳ್ತಾ ಇರೋದು. ನಿನ್ನಿಂದ ಅಂತ ಹೇಳುವ ಬೆರಳು ತೋರಿಸುವ ಕೆಲಸ ಎಲ್ಲ ಕಡೆಗಳಲ್ಲೂ ಆಗುತ್ತಾ ಇದೆ. ಈಗ ಮೊನ್ನೆ ಮಳೆ ಬಂದು ಮಂಗಳೂರು ಸಾಧಾರಣ ವಸ್ತುಶಃ ಮುಳುಗುವಂತಹ ಸ್ಥಿತಿಯಲ್ಲಿ ಕೂಡ ಜನಪ್ರತಿನಿಧಿಗಳು ಇಲಾಖಾ ಅಧಿಕಾರಿಗಳ ಕೊರತೆಯನ್ನು ಅವರ ಹತ್ರ ಬೆರಳು ತೋರಿಸಿದ್ರು, ಇಲಾಖಾ ಅಧಿಕಾರಿಗಳು ಇನ್ನೊಬ್ಬರನ್ನು ಬೆರಳು ತೋರಿಸಿದ್ರು. ನಾನು ಹಾಗೆ ಹೇಳಿದ ಹಾಗೆ ಎಲ್ಲ ಇಲಾಖೆಗಳು ಕೂಡ ಸಮನ್ವಯದಿಂದ ಕೆಲಸ ಮಾಡಬೇಕಾಗಿದೆ. ಇದರಿಂದ ಸಂಕಷ್ಟಕ್ಕೊಳಗೋಗೋರು ಜನಸಾಮಾನ್ಯರು. ಅಲ್ಲ, ಸ್ಪಷ್ಟವಾಗಿ ಒಂದು ವಿಷಯ ಗೊತ್ತಾದದಂತ ಹೇಳಿದ್ರೆ, ಶಾಸಕರುಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅನುದಾನ ತಂದುಕೊಟ್ಟು ಕಾಮಗಾರಿ ಮಾಡುವಾಗ ಅವರು ಯಾವ ರೀತಿ ಕಾಮಗಾರಿ ಆಗ್ತದೆ ಅಂತ ಹೇಳಿಕೊಂಡು ಅವರು ಕೂಡ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿಕೊಂಡು ಅವರ ಮಾತಿನಿಂದಲೇ ಗೊತ್ತಾಗ್ತದೆ. ಅಧಿಕಾರಿಗಳು ಬೇಕಾಬಿಟ್ಟಿ ಕಾಮಗಾರಿ ಮಾಡಿದ್ರೆ ಅದರಿಂದ ಆಗುವಂತಹ ಪರಿಣಾಮಕ್ಕೆ ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾರೆ. ಆ ತೊಂದರೆಯನ್ನು ನಾವು ಮೊನ್ನೆ ಅನುಭವಿಸಿದ್ದೇವೆ. ಇಲ್ಲಿ ವಿಶ್ವದ ತಾಪಮಾನ ನಿರಂತರವಾಗಿ ಏರ್ತಾ ಇದೆ. ಗಿಡ ಮರಗಳನ್ನು ನೆಡುವುದರಿಂದ ತಾಪಮಾನ ಯಾವ ರೀತಿ ಕಡಿಮೆ ಆಗುತ್ತದೆ? ನಾನು ಹೇಳುವಂಥದ್ದು, ನಗರಗಳು ಬೆಳಿಬೇಕು, ಉದ್ಯಮಗಳು ಬರಬೇಕು, ಯಾವುದೇ ಕಂಪನಿಗಳು ಬರಬಾರ್ದಂದ್ರೆ ನಮ್ಮ ಯುವಕರಿಗೆ ಕೆಲಸ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಉತ್ಪನ್ನಗಳು ಇಲ್ಲದಂತೆಯೂ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನನ್ನ ಸ್ವಂತ ನಿರ್ಧಾರ ಏನು ಅಂತ ಹೇಳಿದರೆ, ನಗರಗಳಿಗೆ ಕಾಂಕ್ರೀಟ್ ಆಗತ್ತೆ, ಕಟ್ಟಡಗಳು ಬರಲಿ. ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ರಾಜ್ಯ ಸರ್ಕಾರದ ಜೊತೆಗೆ, ಎಲ್ಲ ರಾಜ್ಯ ಸರ್ಕಾರಗಳ ಜೊತೆಗೆ ಎಲ್ಲಿ ರಸ್ತೆಗಳ ನಿರ್ಮಾಣ ಆಗತ್ತೆ ಅದರ ಬದಿಯಲ್ಲಿ ಗಿಡಗಳನ್ನು ನೆಡೋದಕ್ಕೆ ಒಂದು ಪ್ರೊವಿಷನ್ ಅನ್ನು ಕಾನೂನಿನ ಮುಖಾಂತರ ತರಬೇಕು. ಆಗ ಮಾತ್ರ ಸಿಟಿ ಒಳಗಿನ, ನಗರದೊಳಗಿನ ಎಲ್ಲ ಈ ಕಾಂಕ್ರೀಟ್ ರಸ್ತೆಗಳಿಂದ ಆಗಿರತಕ್ಕಂಥ ಈ ತಾಪಮಾನ ಏನಿದೆ ಅದು ಕಡಿಮೆ ಆಗೋದಕ್ಕೆ ಒಂದು ಸಾಧಾರಣವಾಗಿ ಒಂದು ನೆರವಾಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಕಿಂಚಿತ್ತಾದರೂ ಇದರಿಂದ ನೆರವು ಸಿಗ್ತದೆ, ಉಪಯೋಗ ಆಗುತ್ತದೆ ಎನ್ನುವಂತಹ ಒಂದು ಕಲ್ಪನೆ ನಾವು ಹಿಂದೆ ನಮ್ಮದಂತಹ ಪಾಠಗಳಲ್ಲಿ ಕೇಳಿದ್ದೆವು. ಅಶೋಕ ತನ್ನ ರಾಜ್ಯದಲ್ಲಿ ರಾಜಮಾರ್ಗಗಳನ್ನು ನಿಲ್ಲಿಸುವಾಗ ಸಾಲು ಮರಗಳನ್ನು ನಡೆಸಿದ ಎನ್ನುವಂತಹ ನಿರ್ಧಾರ, ಸಾಲು ಮರಗಳನ್ನು ನಡೆಸಿ ಜನರಿಗೆ ಉಪಕಾರ ಮಾಡ್ತಿದ್ದ ಎನ್ನುವಂತಹ ಒಂದು ಕತೆ ಕೇಳ್ತಾ ಇದ್ದೇವೆ. ಸಾಲು ಮರದ ತಿಮ್ಮಕ್ಕನ ಒಂದು ಆದರ್ಶ ನಮ್ಮ ಮುಂದಿದೆ. ಹೀಗಿರುವಾಗ ಈ ಸಾಲು ಮರಗಳನ್ನು ಗಿಡದ ಮಾರ್ಗದ ಬದಿಯಲ್ಲಿ ನೆಡುವಂತಹ ಪ್ರಯತ್ನಕ್ಕೆ ಯಾವ ರೀತಿಯ ಸಫಲತೆ ಸಿಕ್ಕಿದೆ ನಿಮಗೆ? ನಾನು ಹಂಪನಕಟ್ಟೆಯಲ್ಲಿ ನೆಟ್ಟದ್ದಕ್ಕೆ ಈಗಾಗಲೇ ಅದನ್ನು 2007ರಲ್ಲಿ ನೆಟ್ಟದ್ದು. ಅದನ್ನು ಬೆಳೆಯಲಿಕ್ಕೆ ಬಿಡಲಿಲ್ಲ, ರಾತ್ರೋರಾತ್ರಿ ಬಂದು ಕಡಿದು ಅದನ್ನು ಮಾರಣ ಹೋಮ ಈಗಲೂ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ನಾವು ಜಗಳ ಮಾಡಿದ್ದೇವೆ ಅವ್ರ ಜೊತೆ, ಕಡಿಯುವವರ ಜೊತೆ. ಅದು 1-2 ಅಲ್ಲ, ಇಡೀ ಎಷ್ಟು ಮರಗಳು ಉಂಟು
ಎಷ್ಟು ಮರಗಳ ಎಲ್ಲ ಅದರ ಏನು ಹೇಳ್ತೇವೆ ನಾವು ರುಂಡವನ್ನೇ ಕರೆದು ಬಿಟ್ಟಿದ್ದಾರೆ. ಅದು ಮೇಲೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಾಗಬಾರದು. ಇದರ ಜೊತೆಗೆ ಅಪಾಯಕಾರಿ ಅಲ್ಲದ ಮರಗಳನ್ನು ಸಿಟಿ ಒಳಗೆ ನೆಡಬೇಕು. ಇದು ಹೂವು ಬಿಡುವಂಥದ್ದಿರ್ಬೋದು, ಬಟರ್ಫ್ಲೈ ಚಿಟ್ಟೆ ಹಕ್ಕಿಗಳು ಬರುವಂಥದ್ದಿರ್ಬೋದು, ಹಣ್ಣುಗಳಿಗೆ ಹೆಚ್ಚು ಹಣ್ಣು ಬಿಡುವಂಥ ಮರಗಳು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುವಂಥ ಮರಗಳಿರ್ಬೋದು. ಯಾಕೆ ಮಕ್ಕಳು ಅಥವಾ ಹಿರಿಯರು ಕೂಡ ಅದರಿಂದ ಹಣ್ಣು ಬರುವಂಥ ಮರಗಳಿಂದ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗಿ ಸಂಜೆ ಅವರ ವಾಕಿಂಗಲ್ಲಿ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಮರಗಳನ್ನು ಎಲ್ಲ ರಸ್ತೆಗಳಲ್ಲಿ ಕೂಡ ನಿರ್ಮಾಣ ಮಾಡುವುದಕ್ಕೆ, ಅಲ್ಲಿ ನೆಡುವುದಕ್ಕೆ, ಸಾಕುವುದಕ್ಕೆ ಸರ್ಕಾರವೇ ಆದ್ಯತೆಯ ಮೂಲಕ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ನೀವು ಕೆಲವು ಕಡೆಗಳಲ್ಲಿ ಆ ಹೊಗೆ ನುಗ್ಗುವಂತಹ ಕೆಲವು ವಿಶೇಷ ಮರಗಳನ್ನು ನೆಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದೀವಿ. ಅದು ಯಾವ ರೀತಿಯ ಮರಗಳು? ಅದು ಹೊಳೆ ದಾಸವಾಳ ಅನ್ನುವಂಥ ಒಂದು ಮರ ಇದೆ. ಅದು ಫ್ರೈಡ್ ಆಫ್ ಇಂಡಿಯಾ ಅಂತ ಕೂಡ ಅದಕ್ಕೊಂದು ಹೆಸರಿದೆ. ಈ ಹೊಳೆ ದಾಸವಾಳ ಅನ್ನುವಂಥ ಮರ ವಾಹನದಿಂದ ಉಗುಳುವಂಥ ಎಲ್ಲ ಕಾರ್ಬನನ್ನು ಸಿಂಕ್ ಮಾಡುತ್ತೆ. ಅದು ಮನುಷ್ಯನಿಗೆ ಶ್ವಾಸಕೋಶಕ್ಕೆ ಹೆಚ್ಚು ಪೆಟ್ಟಾಗುವಂಥದ್ದು. ಈಗ ಕಳೆದ ಒಂದು 6 ತಿಂಗಳ ಮುಂಚೆ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ನಾವು ಎಷ್ಟೋ ಲಕ್ಷ ಜನ ಶ್ವಾಸಕೋಶದ ತೊಂದರೆಯಿಂದ ಸತ್ರು ಅಂತೇಳಿ. ಅದು ಯಾರು ಅಂತ ಕೇಳಿದರೆ ನಗರ ಪ್ರದೇಶದ ಜನರೇ ಹೆಚ್ಚು ಅದರಲ್ಲಿ. ಅದು ಬರುವಂಥದ್ದು ಅದು ವಿಜ್ಞಾನ ಡಾಕ್ಟರ್ಸ್ ಹೇಳ್ತಾರೆ ನಗರ ಪ್ರದೇಶದಲ್ಲಿ ಕಾರ್ಬನ್ ಹೆಚ್ಚಿರುವುದರಿಂದ ಈ ಒಂದು ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದು. ನಾನು ಪೇಪರಲ್ಲಿ ಓದಿದ್ದು. ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ ಹಂಪನಕಟ್ಟೆ ಪ್ರದೇಶದಲ್ಲಿ ಕೆಲವೊಂದು ಮರಗಳನ್ನು ವಾಹನಗಳಿಂದ ಉಗುಳತಕ್ಕಂಥ ಏನು ಕಾರ್ಬನ್ ಇದೆ, ಹೊಗೆ ಇದೆ, ಅದು ಹೀರಿಕೊಳ್ಳುವಂಥ ಮರಗಳನ್ನು ಹಾಕಿದ್ದೇವೆ. ನಾವು ಆ ಮರ ನೆಡುವಾಗ ನಮ್ಮ ಪೊನ್ನರಾಜು ಅವರು DC ಇದ್ದರು. ಆ ಟೈಮ್ಗೆ ಅವರು ಹೇಳಿದರು, ಮಾಧವರೇ ಅಪಾಯಕಾರಿ ಮರಗಳನ್ನ ಹಾಕಬೇಡಿ ಅಂತೇಳಿ. ಸರಿ ಸರ್, ನಾವು ಇಲ್ಲ ಆ ಮರ ಹಾಕಲಿಲ್ಲ, ಇಂಥದ್ದೇ ಮರ ಹಾಕಿದ್ದೇವೆ, ನಾವು ಅವರಿಗೆ ಮನವರಿಕೆ ಮಾಡಿದ್ದೇವೆ. ಆ ಟೈಮ್ಗೆ ಅದೇ 2007ರಲ್ಲಿ ನಾವು ಅದನ್ನು ನೆಟ್ಟಿದ್ದು. ಈಗ ಹಂಪನಕಟ್ಟೆ ಏರಿಯಾದಲ್ಲಿ ನಾವು ಬಂದು ನೋಡಿ ಮರದಲ್ಲಿ ಸಂಪೂರ್ಣ ಕಾರ್ಬನ್ ತುಂಬಿಕೊಂಡಿದೆ. ಎಲ್ಲಿ ನೀವು ಅದನ್ನು ಒರೆಸಿ ನೋಡಿದ್ರು ಕೂಡ ಸಂಪೂರ್ಣ ಮರದಲ್ಲಿ ಕಾರ್ಬನ್ ಉಂಟು. ಅಂದ್ರೆ ಅಷ್ಟು ಕಾರ್ಬನ್ ಅನ್ನೋದು ಹೀರಿಕೊಳ್ಳುತ್ತದೆ, ಪರಿಸರವನ್ನು ಅಷ್ಟು ರಕ್ಷಿಸ್ತದೆ, ಶುದ್ಧ ಗಾಳಿಯನ್ನ ಮನುಷ್ಯರಿಗೆ ಕೊಡುತ್ತೆ. ಅಲ್ಲ, ಇದೇ ಪ್ರಯೋಗವನ್ನು ಎಲ್ಲ ಕಡೆಯಲ್ಲಿ ಯಾಕೆ ಮಾಡಬಾರ್ದು? ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಫುಟ್ಪಾತ್ ಇಲ್ಲದ ಜಾಗದಲ್ಲಿ ನಾವು ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸರ್? ಇದು ಸರ್ಕಾರ, ನಾನು ಅದೇ ಹೇಳಿದ್ದು, ಸರ್ಕಾರ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಎಲ್ಲ ನಗರಗಳಲ್ಲಿ, ಈ ದೇಶದ ಎಲ್ಲ ನಗರಗಳಲ್ಲಿ ಕೂಡ ಅದಕ್ಕೆ ಒಂದು ಪ್ರೊವಿಷನ್ ಅನ್ನು ಕೊಡಬೇಕು. ಮರಗಳನ್ನು ನೆಡಲಿಕ್ಕೇನೆ ಕೊಡಬೇಕು. ಬರೀ ಫುಟ್ಪಾತ್ ಹೇಗೆ ನಿರ್ಮಾಣ ಮಾಡ್ತೇವೆ ಅದೇ ರೀತಿ ಒಂದು ಮರಗಳನ್ನು ನೆಡುವುದಕ್ಕೆ ಕಠಿಣವಾದ ಕಾನೂನನ್ನು ತಂದು ಆ ಮರಗಳನ್ನು ನಿರ್ಮಾಣ ಮಾಡಲಿಕ್ಕೆ, ನೆಟ್ಟು ಬೆಳೆಸೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಹೇಗೂ ಮಾರ್ಗ ನಿರ್ಮಾಣ ಆಗ್ತದೆ, ಪಾದಚಾರಿಗಳಿಗೆ ನಡೀಲಿಕ್ಕೆ ಫುಟ್ಪಾತ್ ನಿರ್ಮಾಣ ಆಗ್ತದೆ. ಇದೇ ಸಂದರ್ಭದಲ್ಲಿ ಇಷ್ಟೆಲ್ಲವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಒಂದಷ್ಟು ಮರ ನೆಡಲಿಕ್ಕೂ ಜಾಗವನ್ನು ಇದು ಇಡೀ ವಿಶ್ವದ ಅಗತ್ಯ. ಅದು ಈ ತಾಪಮಾನತೆ ಹವಾಮಾನದ ಬದಲಾವಣೆ ಮತ್ತು ಈ ಏನು ಗಾಳಿಯ ಪರಿಶುದ್ಧ ಸಿಗದ ಗಾಳಿ ಏನುಂಟು ಅದು ಇಡೀ ವಿಶ್ವದ ಸಮಸ್ಯೆ. ಈಗ ಮರದ ಅಗತ್ಯ ಎಷ್ಟು ಉಂಟು ಹೇಳಿದ್ರೆ ಅದು 100ಕ್ಕೆ 100. ಇಡೀ ವಿಶ್ವವೇ ಇವತ್ತು ಮರ ಬೇಕು ಅಂತ ಹೇಳ್ತಾ ಇದೆ. ಇತ್ತೀಚಿನ 10-20 ವರ್ಷದಲ್ಲಿ ತಾವು ನೋಡಿರ್ಬೋದು, ಇಡೀ ವಿಶ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ವಿಶ್ವವೇ ಬೊಬ್ಬೆ ಹೊಡಿತಾ ಉಂಟು. ತಾಪಮಾನ, ಹವಾಮಾನದ ಬದಲಾವಣೆ ಮತ್ತು ಏರ್ ಪೊಲ್ಯೂಷನ್, ಈ ಮೂರನ್ನು ಕಂಟ್ರೋಲ್ ಮಾಡೋದಕ್ಕೆ, ಈ ನಿಯಂತ್ರಣದಲ್ಲಿ ಇಡೋದಕ್ಕೆ ಇಡೀ ವಿಶ್ವವೇ ಇವತ್ತು ಹೊರಟಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಯಾವುದೇ ರಸ್ತೆ ಆಗಲಿ ಅದಕ್ಕೆ ರಸ್ತೆ ಆಗುವುದಕ್ಕೆ ಅದೇ ಬಜೆಟಲ್ಲಿ ಆ ಒಂದು ಮರ ನೆಡಲಿಕ್ಕೆ ಕೂಡ ಅಲ್ಲಿ ಜಾಗವನ್ನು ಮೀಸಲಿಡಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಪರಿಸರ ದಿನಾಚರಣೆ, ಈ ದಿನಾಚರಣೆಯ ಮಹತ್ವ, ಇದರ ಹಿಂದಿರುವ ಗಂಭೀರತೆ, ಅಪಾಯದ ಬಗ್ಗೆ, ಅನಾಹುತಗಳ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದೇವೆ. ವಿಶ್ವ ಪರಿಸರ ದಿನಾಚರಣೆಯ ಈ ಬಗ್ಗೆ ಪರಿಸರ ಪ್ರೇಮಿ, ವೃಕ್ಷ ಪ್ರೇಮಿ ಶ್ರೀಯುತ ಮಾಧವ್ ಉಳ್ಳಾಳ್ರವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರನ್ನು ಮತ್ತೆ ಸ್ವಾಗತಿಸ್ತಾ, ಮಾಧವ್ ಉಳ್ಳಾಳ್ರವರು, ಈಗ ನೀವು ಹೇಳಿದ್ರಿ ತಾಪಮಾನ ಕಡಿಮೆ ಮಾಡಲಿಕ್ಕೆ ಅದರದ್ದೇ ಆದಂತಹ ಸಸ್ಯಗಳನ್ನು, ಗಿಡಗಳನ್ನು ನೆಡಬೇಕು, ಅದನ್ನು ಕಾಪಾಡಬೇಕು ಎನ್ನುವಂತಹ ಒಂದು ಮಾತನ್ನು ಹೇಳಿದ್ರಿ. ಈಗ ಸಸ್ಯಗಳನ್ನು, ಗಿಡಗಳನ್ನು ನೆಡುವಾಗ ಅದು ಎಲ್ಲಾ ಕಡೆಗೂ ಒಂದೇ ರೀತಿಯ ಅಥವಾ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ರೀತಿಯ ಮರಗಳನ್ನು ನೆಡ್ತೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಯಾಕಂತ ಹೇಳಿದ್ರೆ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೊಂಡು ಬೇರೆ ಬೇರೆ ಮರಗಳು ಬೆಳವಣಿಗೆ ಆಗತ್ತೆ. ಈಗ ನಾವು ನೋಡಿ, ಇಲ್ಲಿ ನೆಟ್ಟ ಗಿಡಗಳು ಬೆಂಗಳೂರಿಗೆ ಹೋಗಿ ನೆಟ್ಟರೆ ಆಗುವುದಿಲ್ಲ. ಆ ಗಿಡಗಳು ಬೇರೆ ಇದೆ, ಇಲ್ಲಿಯ ವಾತಾವರಣಕ್ಕೆ ಆಗುವಂಥದ್ದು ಅಲ್ಲಿನ ವಾತಾವರಣಕ್ಕೆ ಆಗುವುದಿಲ್ಲ. ಅದು ಅಲ್ಲಿನ ವಾತಾವರಣದ ಗಿಡಗಳು ಇಲ್ಲಿ ಆಗುವುದಿಲ್ಲ. ನಾವು ಅದಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಮರಗಳ ನೆಡುವುದು, ನಾಟಿ ಮಾಡುವುದು ಕೂಡ ಬದಲಾವಣೆ ಮಾಡಬೇಕಾಗಿದೆ. ಇದನ್ನು ಹೊಂದಿಕೊಂಡು ನಾವು ಗಿಡಗಳ ಆಯ್ಕೆ ಮಾಡ್ತೇವೆ. ಗಿಡಗಳನ್ನು ಆಯ್ಕೆ ಮಾಡಿದ ಮೇಲೆ ಅಲ್ಲಿ ನಾಟಿ ಮಾಡುವಂಥದ್ದು. ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗಲೇಬೇಕು.
ಈಗ ಗಿಡಗಳನ್ನು ನಾಟಿ ಮಾಡುವಾಗ ನಾವು ಕೇಳ್ತಾ ಇದ್ದೇವೆ, ಅನೇಕ ಗಿಡಗಳು ಸಸ್ಯಗಳು ನಾಶದ ಅಂಚಿನಲ್ಲಿವೆ ಅಂತ ಹೇಳಿಕೊಂಡು, ಇದರ ಬಗ್ಗೆ ಏನು ಕ್ರಮ ತಗೊಳ್ತಾ ಇದ್ದೀರಿ ನೀವು? ಇದು ಕೂಡ ಬಹಳ ಮುಖ್ಯ ಒಂದು ಪ್ರಶ್ನೆ ಸರ್ ನಿಮ್ದು. ಅಳಿವಿನಂಚಿನಲ್ಲಿರುವ ಸಸ್ಯಗಳು ಪ್ರಕೃತಿಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದಂಥ ಸಸ್ಯಗಳು. ಸೀತಾ ಅಶೋಕ ಅನ್ನುವಂಥ ಗಿಡ, ನಾವು ಮೊನ್ನೆ ಬ್ರಹ್ಮಾವರಕ್ಕೆ ಕರ್ಜೆಗೆ ಹೋಗಿ ನಾವಲ್ಲಿ ಅದರ ಬಗ್ಗೆ ಅಧ್ಯಯನಕ್ಕಾಗಿ ಹೋಗಿದ್ದೆವು. ಮಂಜುನಾಥ ಗೋಳಿ ಅಂತ ಅವರು ಹೇಳ್ತಾರೆ, ಕಾಡಿನ ಮಧ್ಯದಲ್ಲಿ ಅವರ ಮನೆ, ಈ ಗಿಡವನ್ನು ನೀವು ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ನೆಟ್ಟು ಬಿಡಿ, ಇಡೀ ಮರ ನಿಮಗೆ ಔಷಧದ ಗುಣವುಳ್ಳ ಮರ, ಅದು ಆಯುರ್ವೇದದಲ್ಲಿ ಬಳಕೆಯಾಗತ್ತೆ. ಎರಡನೇದಾಗಿ ಇದರ ಸಂಪೂರ್ಣ ಗಾಳಿ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದು ಅಂತೇಳಿ. ಇಂಥ ಎಷ್ಟೋ ಮರಗಳನ್ನು ನಾನು ಕಂಡಿದ್ದೇನೆ, ಎಷ್ಟೋ ಮರಗಳನ್ನು ನಾಟಿ ಕೂಡ ಮಾಡಿದ್ದೇನೆ. ಆದರೆ ಸಿಟಿಯ ಒಳಗಡೆ ಅದು ಅಪಾಯಕಾರಿಯಾಗತ್ತೆ. ಈ ಮರಗಳೆಲ್ಲ ದೊಡ್ಡ ಮರಗಳಾಗತ್ತೆ. ಆದರೆ ಕೆಲವೊಂದು ಮರಗಳು ಕೂಡ ಸೀತಾ ಅಶೋಕದಂಥ ಮರ ಸಿಟಿ ಒಳಗಡೆ ಒಳ್ಳೆ ಸೂಟೇಬಲ್ ಮರ. ಯಾಕಂತೇಳಿದರೆ ಅದು ಅಪಾಯಕಾರಿ ಮರ ಅಲ್ಲ, ಹಣ್ಣು ಹೂ ಕೊಡ್ತದೆ, ಸೌಂದರ್ಯವನ್ನು ಕೊಡ್ತದೆ, ಮತ್ತು ಆಯುರ್ವೇದದ ಗುಣವುಳ್ಳಂಥದ್ದು. ಈಗ ನೀವು ಹಾಗೆ ಹೇಳಿದ್ರಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಅತಿ ಹೆಚ್ಚು ಹೀರುವಂತಹ ದಾಸವಾಳ, ಹೊಗೆ ದಾಸವಾಳ, ಅದನ್ನು ಬೇರೆ ಕಡೆಯಲ್ಲೂ, ಈಗ ಉದಾಹರಣೆಗೆ ದೆಹಲಿ ಅಂತಹ ಮಾಲಿನ್ಯ ಪ್ರದೇಶ, ಅಲ್ಲಿಯೂ ಕೂಡ ದಾಸವಾಳ ಗಿಡಗಳು ಪ್ರಯೋಜನಕ್ಕೆ ಬರ್ತವೆ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನನ್ನ ಪ್ರದೇಶದ ಬಗ್ಗೆ ಅದು ಇಲ್ಲಿ ನಮ್ಗೆ ಇದಾಗತ್ತೆ. ನಾನು ಬೇರೆ ಕಡೆ ಮೈಸೂರು ಅಥವಾ ಬೆಂಗಳೂರು ಕಡೆ ಹೋದಾಗ ಅದನ್ನು ನೋಡ್ಲಿಲ್ಲ ಅಷ್ಟರಲ್ಲಿ ನಾನು. ಅಂತೂ ಆಯಾಯ ಪ್ರದೇಶಕ್ಕೆ ಅನುಗುಣವಾಗಿ ನೀವು ಗಿಡಗಳನ್ನು ಆಯ್ಕೆ ಮಾಡ್ತೀರಿ. ಈಗ ಆಯ್ಕೆ ಮಾಡುವಾಗ ನೀವು ಗಿಡಗಳನ್ನು ನೆಡ್ತೀರಿ, ನೀವು ಅದನ್ನು ಪೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಜನಸಾಮಾನ್ಯರ ಸ್ಪಂದನೆ ಹೇಗಿದೆ ಇದಕ್ಕೆ? ಇಲಾಖೆಯ ಸ್ಪಂದನೆ ಹೇಗಿದೆ? ಅರಣ್ಯ ಇಲಾಖೆ ನನಗೆ 100ಕ್ಕೆ 100 ಇದಕ್ಕೆ ಸಹಕಾರ ಕೊಟ್ಟಿದೆ. ಜನಸಾಮಾನ್ಯರು ಕೂಡ ನನಗೆ ಬೇಕು ಬೇಕು ಅನ್ನುವಂಥರ ಮಷ್ಟಿಗೆ ಈ ವರ್ಷ ಅಥವಾ ನಾನು ಮೊನ್ನೆ ಕೂಡ ಹೋದಾಗ ದೈ ನಡ್ರೆ ಬೈಜರಿ ಅನ್ನುವಂಥದ್ದು ಒಂದು ನಾನು ಕೇಳ್ತಾ ಇದ್ದೇನೆ. ತುಂಬ ಒಂದು ಅಗತ್ಯದ ವಿಷಯವಾಗಿ, ತುಂಬ ಜನರಿಗೆ ಎನ್ಕರೇಜ್ ಕೊಡುವಂಥದ್ದು, ಜನರಿಗೆ ಈಗ ಬೇಕು ಅಂತಾಗಿದೆ. ಜನಸಾಮಾನ್ಯರ ಬಗ್ಗೆ ಒಂದು ಪ್ರೀತಿಯನ್ನು ಕೊಡುವವರಿದ್ದಾರೆ. ಅವರಿಗೆ ನಾವು ಪೂರೈಸುವಾಗ ಅಂದರೆ ಬೇಡಿಕೆಗೆ ಅನುಗುಣವಾಗಿ ನಮ್ಮಲ್ಲಿ ಮರಗಳು ಗಿಡಗಳು ಇರುವುದಿಲ್ಲ. ಆ ಟೈಮ್ಗೆ ನಾವು ಸ್ವಲ್ಪ ಡಿಲೇ ಆದರೂ ಕೂಡ ಅವರ ಮನೆಗೆ ಹೋಗಿ ಗಿಡಗಳು ನೆಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಈಗ ಅರಣ್ಯ ಇಲಾಖೆ ನಿಮಗೆ ಸಹಕಾರ ಕೊಡ್ತದೆ ಅಂತ ಹೇಳ್ತಾ ಇದ್ದೀರಿ. ನೀವು ಇಷ್ಟೆಲ್ಲ ಮರಗಳನ್ನು ಅಥವಾ ಗಿಡಗಳನ್ನು ನೆಡುವಾಗ ಇದಕ್ಕೆಲ್ಲ ನಿಮಗೆ ಅರಣ್ಯ ಇಲಾಖೆ ಗಿಡಗಳನ್ನು ಒದಗಿಸ್ತದೆಯಾ? ಗಿಡಗಳನ್ನು ಒದಗಿಸ್ತದೆ, ಆದರೆ ಅದಕ್ಕೆ ನಾವು ಕನಿಷ್ಠ ಚಾರ್ಜನ್ನು ಕೊಟ್ಟು ತರಬೇಕಾಗಿದೆ. ಕಳೆದ ವರ್ಷ ಪಿ ಶ್ರೀಧರ್ ಅವರು ರೇಂಜರ್ ಇಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿ ಅವರು ನಮಗೆ ಹಲವಾರು ಗಿಡಗಳನ್ನು, ಸಾಧಾರಣ ಒಂದು 500ಕ್ಕಿಂತ ಮಿಕ್ಕಿ ಗಿಡಗಳನ್ನು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಕಂಪನಿಗಳವರು ನಮಗೆ ಗಿಡಗಳನ್ನು ಕೊಟ್ಟಿದ್ದಾರೆ. ಆದರೂ ಹೆಚ್ಚುವರಿ ಗಿಡಗಳನ್ನು ನಾನು ಹಣ ಕೊಟ್ಟೆ ಖರೀದಿ ಮಾಡಬೇಕಾಗಿದೆ. ಈ ಹಣ ಕೊಡುವಾಗ ಅದಕ್ಕೆ ಯಾರಾದರೂ ಪ್ರಯೋಜಕರು ಸಿಗ್ತಾರಾ ನಿಮಗೆ? ಮತ್ತೆ ಹೇಗೆ ಈ ಖರ್ಚುಗಳನ್ನು ನೀವು ಭರಿಸ್ತೀರಿ? ಅದು ನನ್ನ ಪಿಗ್ಮಿ ಕಲೆಕ್ಷನ್ನ ಒಂದು ಭಾಗವನ್ನು ಕಳೆದ 25 ವರ್ಷಗಳಿಂದ ಅದಕ್ಕೆ ಮೀಸಲಿಟ್ಟಿದೆ. ಅಂತೂ ತಾವು ಮಾಡುವಂತಹ ದುಡಿಮೆಯ ಒಂದು ಭಾಗ ಪರಿಸರಕ್ಕಾಗಿ, ಪರಿಸರದ ಉಳಿವಾಗಿ ಮೀಸಲಿಟ್ಟಂತಹ ಶ್ರೀಯುತ ಮಾಧವ್ ಉಳ್ಳಾಳ್ರವರು ವಿಶ್ವ ಪರಿಸರ ದಿನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಎಷ್ಟೆಲ್ಲ ನಾವು ಪ್ರಯತ್ನವನ್ನು ಮಾಡ್ತೇವೆ ವಿಶ್ವ ಪರಿಸರ ಅಂದರೆ ನಮ್ಮ ಪರಿಸರ ಉಳಿಬೇಕು, ಹಿಂದಿನವರು ನೆಟ್ಟ ಮರಗಿಡಗಳಿಂದ ನಾವೀಗ ಹಣ್ಣುಗಳನ್ನು ತಿಂತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು ಎನ್ನುವಂತಹ ಕಾಳಜಿ, ಈ ಕಾಳಜಿ ಎಷ್ಟು ನಿಮಗೆ ಸಾರ್ಥಕವಾಗಿದೆ ಅಥವಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳಿಕೊಳ್ತೀರಿ ನೀವು? ಇದು ಒಂದು ಅರ್ಥದಲ್ಲಿ ಸಾರ್ವಜನಿಕ ಜಾಗದಲ್ಲಿ ನಾವಿದನ್ನು ಸಂರಕ್ಷಣೆ ಮಾಡೋದಕ್ಕೆ ತುಂಬ ಕಷ್ಟ. ಖಾಸಗಿ ಜಾಗದಲ್ಲಿ ಎಲ್ಲ ಕಡೆಗಳು ಕೂಡ ಎಷ್ಟು ಮರಗಳು ಈಗ ನೆಟ್ಟಿದ್ದಾರೆ, ಅರಣ್ಯ ಇಲಾಖೆ ಇರ್ಬೋದು ಅಥವಾ ಹೀಗೆ ಪ್ರಕೃತಿ ಪ್ರೇಮದ ಜೊತೆಗೆ ಗಿಡಗಳನ್ನು ನೆಡುವವರು ಇರ್ಬೋದು. ಖಾಸಗಿ ಜಾಗದಲ್ಲಿ ನೆಟ್ಟದ್ದು ಎಲ್ಲ ಈಗ ದೊಡ್ಡದಾಗ್ತಾ ಉಂಟು. ಶಾಲೆ, ಕಾಲೇಜು, ಚರ್ಚ್, ಮಂದಿರ, ಮಸೀದಿ ಎಲ್ಲಿ ಬೇಕಾದರೆ ನೋಡ್ಕೊಳ್ಳಿ, ಎಲ್ಲ ಗಿಡಗಳು ದೊಡ್ಡದಾಗ್ತಾ ಉಂಟು. ಖಾಸಗಿ ಜಾಗ ನಾನು ಹೇಳ್ತಾ ಇದ್ದೇನೆ, ಈಗ ಮುಖ್ಯ ರಸ್ತೆಗಳಲ್ಲಿ ಅದು ಅಗಲೀಕರಣ ಆಗಬೇಕು ಹೇಳಿದರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಅಗಲೀಕರಣಕ್ಕೆ ಅದು ಕಡಿಬೇಡಿ ಅನ್ನುವಂಥದ್ದು ನಮ್ಮ ಕೂಗಲ್ಲಿ ಹೋದರೆ ಅಭಿವೃದ್ಧಿಗೆ ಅಡ್ಡಿ ಬಂದ ಅಂತ ನಮಗೆ ಅಪಪ್ರಚಾರ ಬರುತ್ತೆ. ಅದಕ್ಕೋಸ್ಕರ ನಾವು ತಟಸ್ಥರಾಗಿದ್ದೇವೆ. ಅದನ್ನು ನಾವು ಉಳಿಸಿಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅಂತೂ ಜನರ ಸ್ಪಂದನೆ ಒಳ್ಳೆ ರೀತಿಯಾಗಿದೆ. ಮನೆ ಮನೆಗೆ ಗಿಡ ನೆಡುವಂತಹ ಕಾರ್ಯಕ್ರಮ ನಿಮ್ಮದಿತ್ತು, ಅದು ಯಾವ ರೀತಿಯ? ಹಣ್ಣುಗಳ ಗಿಡಗಳನ್ನು ಮನೆ ಮನೆಗೆ ಹೋಗಿ ನೆಡುವಂಥದ್ದು ಇದು ಜನರಿಗೆ ತುಂಬಾ ಒಂದು ಖುಷಿಯನ್ನು ಕೊಟ್ಟಿದೆ. ಮತ್ತು ಜನ ಈಗ ಅದರ ಬಗ್ಗೆ ತುಂಬಾ ಆಸಕ್ತಿಯನ್ನು ಕೇಳ್ತಾ ಇದ್ದಾರೆ. ಮತ್ತೆ ಆ ಹಣ್ಣಿನ ಗಿಡಗಳನ್ನ ನಂಗೆ ಕೊಡಿ ಬಂದು ನೆಡಬೇಕನ್ನುವಂಥದ್ದನ್ನ ನನ್ನಲ್ಲಿ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಜನರಿಗೆ ಯಾವ ಸಂದೇಶವನ್ನು ಕೊಡ್ತೀರಿ ನೀವು ಕೊನೆಗೆ? ಜನ ನನ್ನನ್ನ
ಕಳೆದ 25 ವರ್ಷಗಳಿಂದ ನನ್ನನ್ನು ತುಂಬ ಪ್ರೀತಿಸಿದ್ದಾರೆ ಮತ್ತು ಗೌರವಿಸಿದ್ದಾರೆ. ನನ್ನ ಈ ಕಾರ್ಯಕ್ಕೆ ಇನ್ನೂ ಕೂಡ ಅವರಿಂದ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಅವರು ಇನ್ನೂ ಕೂಡ ಹೆಚ್ಚು ನನ್ನಲ್ಲಿ ಗಿಡ ಕೇಳಿದರೆ ನಾನು ಖಂಡಿತವಾಗಿ ಅವರಿಗೆ ಎಲ್ಲಿ ನೆಡಬೇಕು ಅನ್ನುವಂಥದ್ದನ್ನು ಅವರು ಹೇಳಿದರೆ ನಾನು ಅವರಿಗೆ ಮುಟ್ಟಿಸಿ ಆ ಗಿಡವನ್ನು ಅಲ್ಲಿ ಕೊಂಡೋಗಿ ನೆಟ್ಟು ಅವರಿಗೆ ಕೊಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಪರಿಸರ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ಯಾವ ರೀತಿಯಾಗಿ ಮಾಲಿನ್ಯವಾಗುತ್ತಾ ಇದೆ, ಯಾವ ರೀತಿಯಲ್ಲಿ ತಾಪಮಾನ ಏರ್ತಾ ಇದೆ, ಯಾವ ರೀತಿಯ ಪ್ರಯತ್ನವನ್ನು ನಾವು ಮಾಡಬಹುದು ಎನ್ನುವುದನ್ನು ಸ್ವತಃ ತನ್ನ ದುಡಿಮೆಯ ಒಂದು ಪಾಲನ್ನು ಇದಕ್ಕೆ ತೆಗೆದಿಟ್ಟು ಈ ಒಂದು ಸಾಮಾಜಿಕವಾಗಿ ಕಾಳಜಿಯನ್ನು ತೋರಿಸ್ತಿರುವಂತಹ, ಪರಿಸರದ ಕಾಳಜಿಯನ್ನು ತೋರಿಸ್ತಿರುವಂತಹ ಶ್ರೀಯುತ ಮಾಧವ್ ಉಳ್ಳಾಲ್ರವರು ತಮ್ಮ ಮಾಹಿತಿಯನ್ನು, ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹೊಸಕುರಾಲ್ ಬಳಗದ ಒಂದೇ ಒಂದು ವಿನಂತಿ, ಈ ಪರಿಸರ ನಮಗಾಗಿ, ಕೇವಲ ನಮಗಾಗಿ ನಾವು ಅನುಭವಿಸಲಿಕ್ಕೆ ಮಾತ್ರವೇ ಅಲ್ಲ, ನಮ್ಮ ಮುಂದಿನ ಜನಾಂಗಕ್ಕಾಗಿ ಈ ಪರಿಸರ ಬೇಕು. ಈ ಪರಿಸರವನ್ನು ಮುಂದಿನ ಜನಾಂಗಕ್ಕಾಗಿ ನಾವು ಉಳಿಸುವಂತಹ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಪರಿಸರ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡುವಂತಹ ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಈ ಒಂದು ಪರಿಸರವನ್ನು ಉಳಿಸುವ ಪ್ರಯತ್ನ ಮಾಡೋಣ. ಮನೆಗೊಂದು ಮರ ಎನ್ನುವಂತಹ ಯಾವ ಅಭಿಯಾನ ಇದೆಯೋ ಅದು ಯಶಸ್ವಿಯಾಗಲಿ, ಪರಿಸರ ಉಳಿಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಈ ಒಂದು ಮಾತುಕತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀಯುತ ಮಾಧವ್ ಉಳ್ಳಾಲ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಶ್ರೀಯುತ ಮಾಧವ್ ಉಳ್ಳಾಲ್ರವರೇ.